ಆಕಾಶವಾಣಿ ಚಿಂತನ ಡಾಕ್ಟರ್ ಶಾಂತಾ ನಾಗರಾಜ್ ಅವರಿಂದ. ಅದೊಂದು ಕೆಳ ಮಧ್ಯಮ ವರ್ಗದ ಕುಟುಂಬ. ತುಂಬಾ ಚುರುಕಾದ 4 ವರ್ಷದ ಗಂಡು ಮಗು. ರೇಡಿಯೋದಲ್ಲಿ ಯಾವ ಹಾಡನ್ನು ಕೇಳಿದರೂ ಸುಶ್ರಾವ್ಯವಾಗಿ ತಾನೂ ಹಾಡುತ್ತಿತ್ತು. ದಂಪತಿಗಳಿಗೆ ಸಂಭ್ರಮ. ತಾವು ಕಷ್ಟಪಟ್ಟರೂ ಚಿಂತೆ ಇಲ್ಲ, ಮಗನನ್ನು ಚೆನ್ನಾಗಿ ಓದಿಸಬೇಕು. ತಾವಂತೂ ಹೆಚ್ಚು ಓದದೆ ಸಣ್ಣ ಕೆಲಸದಲ್ಲಿ ಬದುಕನ್ನು ಸಾಗಿಸುತ್ತಿದ್ದೇವೆ, ಮಗ ಒಳ್ಳೆಯ ವೃತ್ತಿ ಮಾಡಲಿ. ಇದು ಎಲ್ಲ ತಂದೆ ತಾಯಿಯರ ಸಹಜ ಬಯಕೆ. ಅಷ್ಟೆಲ್ಲ ಚುರುಕಿದ್ದ ಮಗುವನ್ನು ಒಳ್ಳೆಯ ಶಾಲೆ ಎಂದು ಅವರಿವರಿಂದ ಕೇಳಿ ಫೀಸು ಜಾಸ್ತಿಯಾದರೂ ಸೇರಿಸಿದರು. ಕೆಲವೇ ತಿಂಗಳಲ್ಲಿ ಮಗು ಮಂಕಾಯಿತು. ಹೇಳಿಕೊಟ್ಟ ಪಾಠವನ್ನು ಬಾಯಲ್ಲಿ ಚಾಚೂ ತಪ್ಪದೆ ಹೇಳುತ್ತಿದ್ದ ಮಗುವಿಗೆ ಬರವಣಿಗೆ ಕಬ್ಬಿಣದ ಕಡಲೆಯಾಯಿತು. ಶಾಲೆಯಿಂದ ಪದೇ ಪದೇ ದೂರಿನ ಪತ್ರಗಳು ಬರಲಾರಂಭಿಸಿದವು. ತಂದೆ ತಾಯಿಯರಿಗೆ ದಿಕ್ಕು ತೋಚದಂತಾಯಿತು. ಚಿಕ್ಕವನಿದ್ದಾನೆ, ಇನ್ನೂ ಸ್ವಲ್ಪ ಕಾಲ ನೋಡೋಣ ಎಂದು ಕಾದದ್ದಾಯಿತು. ಏನೂ ಸುಧಾರಣೆಯಾಗಲಿಲ್ಲ. ಸಾಲ ಮಾಡಿ ಟ್ಯೂಷನ್ನಿಗೆ ಕಳಿಸಿದ್ದಾಯಿತು. ಫಲಿತಾಂಶ 0. ಈಗ ತಂದೆ ತಾಯಿ ಎಚ್ಚರಾದರು. ಮಗುವಿಗೆ ಕಲಿಕಾ ದೋಷವಿದೆ ಎನ್ನುವುದನ್ನು ಅರಿತರು. ಇಂಥ ಮಕ್ಕಳಿಗೆ ವಿಭಿನ್ನವಾಗಿ ವಿದ್ಯೆಯನ್ನು ಹೇಗೆ ಹೇಳಿಕೊಡಬೇಕು ಎನ್ನುವುದನ್ನು ಕಲಿಸುವ ಒಂದು ಸಂಸ್ಥೆಯನ್ನು ಪತ್ತೆ ಮಾಡಿದರು. ತಮ್ಮ ವೃತ್ತಿಯ ಸಮಯಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಹಗಲು ರಾತ್ರಿ ತಾವು ಕಲಿಯುತ್ತಲೇ ತಮ್ಮ ಮಗನಿಗೂ ವಿಭಿನ್ನ ರೀತಿಯಲ್ಲಿ ಕಲಿಸಲು ಪ್ರಾರಂಭಿಸಿದರು. ಆಶ್ಚರ್ಯಕರವಾಗಿ ಆ ಹುಡುಗ 10ನೇ ತರಗತಿಯಲ್ಲಿ ಆ ಶಾಲೆಗೆ ಮೊದಲಿಗನಾಗಿ ಉತ್ತೀರ್ಣನಾದ. ಮತ್ತೊಂದು ಕೆಳ ಮಧ್ಯಮ ವರ್ಗದ ಅರೆ ಕುರುಡು ಹುಡುಗಿಗೆ ಅವರ ಪೋಷಕರು ತಾವೇ ಬ್ರೈಲ್ ಲಿಪಿಯನ್ನು ಕಲಿತು ಶಿಕ್ಷಣ ಹೇಳಿಕೊಟ್ಟು ಉನ್ನತ ಪದವಿ ಗಳಿಸಿ ಆಕೆ ಈಗ ಪರದೇಶದಲ್ಲಿ ಯಶಸ್ವಿ ಅಧಿಕಾರಿಣಿಯಾಗಿದ್ದಾಳೆ. ಇಂಥ ಸಾಧಕರ ಸಮಾರಂಭವೊಂದು ನಡೆಯಿತು. ಆ ದಿನ ಆ ಮಕ್ಕಳೆಲ್ಲ ಹೇಳಿದ್ದು ಒಂದೇ ವಾಕ್ಯ: ನಮ್ಮ ತಂದೆ ತಾಯಿಯರು ಎಲ್ಲ ಮಕ್ಕಳಿಗೂ ಸಿಗಲಿ. ನಮಗೆಲ್ಲ ಕಲಿಕಾ ದೋಷಗಳು ಇದ್ದವು, ಆದರೆ ನಮ್ಮ ತರಗತಿಯಲ್ಲಿ ಏನೂ ದೋಷವಿಲ್ಲದ ಮಕ್ಕಳು ಓದಿನಲ್ಲಿ ಮುಂದೆ ಬರದೆ ಪರಿತಪಿಸುತ್ತಿದ್ದರು. ಎಲ್ಲ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪೋಷಕರು ಇಂದಿನ ಸಮಾಜಕ್ಕೆ ಅಗತ್ಯ ಎಂದರು. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಮಾತುಗಳು. ಪೋಷಕತನದ ಒತ್ತಡಗಳು ಈ ಕಾಲಮಾನದಲ್ಲಿ ಒಂದೆರಡಲ್ಲ, 1 ಅಥವಾ 2 ಮಕ್ಕಳಿದ್ದರೂ 10 ಮಕ್ಕಳನ್ನು ಸಾಕುತ್ತಿರುವ ಭಾರವನ್ನು ಹೊತ್ತಂತೆ ಇಂದಿನ ಪೋಷಕರು ಪರಿತಪಿಸುತ್ತಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರಂತೂ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಚಿಂತಿತರಾಗಿ ಆಪ್ತ ಸಮಾಲೋಚನೆಗೆ ಕರೆತರುತ್ತಾರೆ. ಆಗ ಪೋಷಕರಿಗೆ ಒಂದಿಷ್ಟು ಪ್ರಶ್ನೆ ಮಾಲಿಕೆಯನ್ನು ಕೊಡಲಾಗುತ್ತದೆ. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ: ನಿಮ್ಮ ಮಗು 90 ಅಂಕಗಳನ್ನು ಪಡೆದಾಗ ನೀವು ಏನು ಮಾಡುತ್ತೀರಿ? ಅದಕ್ಕೆ ಬಹಳ ಪೋಷಕರ ಉತ್ತರ: ಸಂಭ್ರಮಿಸುತ್ತೇವೆ, ಸುತ್ತಮುತ್ತಲಿನ ಮನೆಗಳಿಗೆ ಮತ್ತು ಸ್ನೇಹಿತರಿಗೆ ಸಿಹಿ ಹಂಚುತ್ತೇವೆ. ನಾವು ಮೊದಲೇ ಪ್ರಾಮಿಸ್ ಮಾಡಿದಂತೆ ಮಗು ಏನು ಕೇಳುತ್ತಾರೋ ಅದನ್ನು ಕೊಂಡುಕೊಡುತ್ತೇವೆ. ಮುಂದಿನ ಪ್ರಶ್ನೆ: ನಿಮ್ಮ ಮಗು ಕಡಿಮೆ ಅಂಕಗಳನ್ನು ಪಡೆದು ಮಾರ್ಕ್ಸ್ ಕಾರ್ಡ್ ತಂದು ತೋರಿಸಿದಾಗ ಏನು ಮಾಡುತ್ತೀರಿ? ಅದಕ್ಕೆ ಹೆಚ್ಚಿನ ತಂದೆಯರ ಉತ್ತರ: ನಾನು ಸೈನ್ ಮಾಡುವುದಿಲ್ಲ, ನಿಮ್ಮಮ್ಮನ ಹತ್ತಿರ ಮಾಡಿಸಿಕೋ ಎನ್ನುತ್ತೇನೆ. ನೀನು ತುಂಬ ಅಂಕ ಗಳಿಸು, ಆಗ ನಾನು ಸೈನ್ ಮಾಡುತ್ತೇನೆ. ಯಾಕೆಂದರೆ ಮಗುವಿಗೆ ನಾನು ಒಂದು ಚಾಲೆಂಜ್ ಕೊಡಬೇಕಲ್ಲ, ಅದಕ್ಕೆ. ಸ್ವಲ್ಪ ಯೋಚಿಸಿ. ಈ ಮಾತುಗಳ ಮೂಲಕ ಮಗುವಿಗೆ ಯಾವ ಸಂದೇಶ ಸಿಗುತ್ತದೆ? ನಿನ್ನ ಸುಖದಲ್ಲಿ ನಾವು ಭಾಗಿಯಾಗುತ್ತೇವೆ, ಆದರೆ ನಿನ್ನ ಕಷ್ಟಕ್ಕೆ ಅಪ್ಪ ಭಾಗಿಯಾಗುವುದಿಲ್ಲ, ಅಮ್ಮ ಮಾತ್ರ ವಿಧಿಯಿಲ್ಲದೆ ಭಾಗಿಯಾಗುತ್ತಾಳೆ. ಈ ಮಗು ದೊಡ್ಡವನಾದ ಮೇಲೆ ಹೇಳಬಹುದಲ್ಲ: ವೃದ್ಧರಾಗಿರುವ ನಿಮ್ಮಿಬ್ಬರನ್ನು ನಾನು ಸಾಕಲಾರೆ, ಅಮ್ಮ ಬೇಕಾದರೆ ನಮ್ಮ ಮನೆಯಲ್ಲಿರಲಿ, ಅಪ್ಪ ವೃದ್ಧಾಶ್ರಮಕ್ಕೆ ಹೋಗಲಿ. ಯಾವ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ, ಮಗು ನಿನಗೆ 90 ಬಂದರೂ ಸರಿ ಅಥವಾ ಫೇಲಾದರೂ ಸರಿ, ನೀನು ನಮ್ಮ ಪ್ರೀತಿಯ ಮಗು, ಹೆಚ್ಚು ಅಂಕ ಬಂದಾಗ ಸಂಭ್ರಮಿಸೋಣ, ಕಡಿಮೆ ಅಂಕ ಬಂದರೆ ನಾವು ನಿನ್ನ ಒತ್ತಾಸೆಯಾಗಿ ನಿಲ್ಲುತ್ತೇವೆ, ಹೆಚ್ಚು ಅಂಕಗಳನ್ನು ಪಡೆಯಲು ನಾವು ನಿನ್ನೊಂದಿಗೆ ಶ್ರಮಿಸುತ್ತೇವೆ, ಕೇವಲ ಪಾಸಾದರೂ ಸಾಕು, ನೀನು ನಮ್ಮ ಪ್ರೀತಿಯ ಮಗುವೆ. ಇಂಥ ಭರವಸೆ ಇಂದಿನ ಮಕ್ಕಳಿಗೆ ನಿಜವಾಗಿಯೂ ಬೇಕಾಗಿದೆ. ಬಾಲ್ಯದಿಂದಲೂ ಪೋಷಕರಿಂದ ಮಕ್ಕಳಿಗೆ ಇಂಥ ಭರವಸೆ ಸಿಕ್ಕರೆ ಮುಂದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಮತ್ತು ಮನೆ ಬಿಟ್ಟು ಓಡಿ ಹೋಗುವುದಿಲ್ಲ. ಮುಂದೆ ಸತ್ಪ್ರಜೆಗಳು ಖಂಡಿತ ಆಗುತ್ತಾರೆ. ಅಂದು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಭಾರೀ ಕೋಲಾಹಲವಾಗಿತ್ತು.
14 ವರ್ಷದ ಹುಡುಗನೊಬ್ಬ ತನ್ನ ತಂದೆಯನ್ನು ಕೋಲಿನಿಂದ ಸಾಯುವಂತೆ ಹೊಡೆದು ಬಿಟ್ಟಿದ್ದ. ಅವನ ತಾಯಿ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಚಿಕ್ಕಮ್ಮ ಅವನನ್ನು ದರದರನೆ ಎಳೆದುಕೊಂಡು ಹತ್ತಿರವಿದ್ದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಕರೆತಂದರು. ಅಷ್ಟು ಹೊತ್ತಿಗಾಗಲೇ ತಾಯಿ ಮತ್ತು ಚಿಕ್ಕಮ್ಮಂದರಿಂದ ಬೈಗುಳ, ಹೊಡೆತ ತಿಂದಿದ್ದ. ಆದರೂ ಅವನ ಮುಖ ಬಿರುಸಾಗಿಯೇ ಇತ್ತು ಮತ್ತು ತಾನು ಮಾಡಿದ್ದೇ ಸರಿ, ತನ್ನಪ್ಪ ಅದಕ್ಕೆ ಲಾಯಕ್ಕು ಎಂದೇ ವಾದಿಸುತ್ತಿದ್ದ. ಅಲ್ಲಿದ್ದ ಹಿರಿಯ ಆಪ್ತ ಸಮಾಲೋಚಕಿ ಅವನನ್ನು ತಮ್ಮ ಮುಂದಿದ್ದ ಕುರ್ಚಿಯಲ್ಲಿ ಕೂಡಿಸಿ 1 ಲೋಟ ನೀರು ಕುಡಿಸಿ ಚಿಕ್ಕಮ್ಮನನ್ನು ಆ ರೂಮಿನಿಂದ ಹೊರಗೆ ಕಳಿಸಿ ಸ್ನೇಹದ ಧ್ವನಿಯಲ್ಲಿ ಕೇಳಿದರು, ಮಗು, ನಿನಗೆ ಈಗ ಹೇಗನಿಸುತ್ತದೆ? ಅವನು ಸುಮ್ಮನೆ ಅವರ ಮುಖ ನೋಡಿದ. ನಂತರ ತಲೆ ಕೆಳಗಡೆ ಹಾಕಿ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಹೊಸೆಯುತ್ತಾ ನಿರಾಸೆಯನ್ನೇ ಮೈತುಂಬಾ ಹೊದ್ದಂತೆ ಕುಳಿತ. 5 ನಿಮಿಷಗಳ ನಂತರ ಆಪ್ತ ಸಮಾಲೋಚಕಿಯ ಕೈ ಹಿಡಿದು ಗೊಳೋ ಎಂದು ಅಳಲು ಪ್ರಾರಂಭಿಸಿದ. ಅವರು ಹಾಗೆ ಅಳುತ್ತಿದ್ದರೂ ಏನೂ ಹೇಳದೆ ಸುಮ್ಮನೆ ತಲೆ ಸವರಿಸಿದರು. ನಿಧಾನವಾಗಿ ಸುಧಾರಿಸಿಕೊಂಡ ಹುಡುಗ ಹೇಳಿದ್ದು, ನನ್ನ ತಂದೆ ಸದಾ ನನ್ನನ್ನು ಹೀಯಾಳಿಸುತ್ತಿದ್ದರು. ನಾನು ಏನು ಮಾಡಿದರೂ ಅದರಲ್ಲೂ ತಪ್ಪು ಹುಡುಕುತ್ತಿದ್ದರು. ನನ್ನಣ್ಣನನ್ನು ಹೋಲಿಸುತ್ತಾ ಅವನ ಕಾಲಿನ ಕೆಳಗೆ ತೂರು ಎನ್ನುತ್ತಿದ್ದರು. ಅಣ್ಣನೂ ವ್ಯಂಗ್ಯವಾಗಿ ನಗುತ್ತಿದ್ದ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣವೆಂದು ನಿರ್ಧಾರ ಮಾಡಿದ್ದೆ. ಸಾಯುವ ಮೊದಲು ಅಪ್ಪನಿಗೆ ಅವರು ನನಗೆ ಹೊಡೆಯುತ್ತಿದ್ದಂತೆ ಹೊಡೆದು ನನ್ನ ಕೋಪ ತೀರಿಸಿಕೊಳ್ಳಬೇಕೆಂದು ಈ ದಿನ ಹೊಡೆದೆ. ಇದು ಕೀಳರಿಮೆ ಎನ್ನುವ ಮಾನಸಿಕ ವ್ಯತ್ಯಯದ ಫಲಿತಾಂಶ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವುದು ಮಾನಸಿಕ ರೋಗವಲ್ಲ, ಆದರೆ ಯಾವುದೇ ಮಾನಸಿಕ ರೋಗಕ್ಕೆ ಎಡೆಮಾಡಿ ಕೊಡಬಹುದಾದ ಸಾಧ್ಯತೆ ಉಳ್ಳದ್ದು. ಮೇಲಿನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಆ ಹುಡುಗನಿಗೆ ಈ ಕೀಳರಿಮೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಎಡೆಮಾಡಿ ಕೊಟ್ಟಿದೆ. ತಂದೆಯಾದವನನ್ನು ಮಗ ಹೊಡೆಯುವುದನ್ನು ಸಮಾಜ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂದೆಯನ್ನು ಹೊಡೆಯುವ ಕ್ರೌರ್ಯ ತೋರಿಸಿದವನು ನಾಳೆ ರಸ್ತೆಯಲ್ಲೂ ಯಾರಾದರೂ ಇವನಿಗಿಷ್ಟವಾಗದ ಹಾಗೆ ನಡೆದುಕೊಂಡರೆ ಅವರನ್ನು ಹೊಡೆಯಬಹುದು. ಹೀಗೆ ಕ್ರೌರ್ಯವೇ ಆಪ್ತವಾಗಿ ಬಿಟ್ಟರೆ ಆತ್ಮಸಾಕ್ಷಿ ನಾಶವಾಗಿ ಸಮಾಜದ ಭಯ, ಹಿರಿಯರ ಭಯ, ಪೊಲೀಸು ವ್ಯವಸ್ಥೆಯ ಭಯ ಇಲ್ಲವಾಗುತ್ತದೆ. ಇಂಥ ವ್ಯಕ್ತಿಗಳು ಸಮಾಜ ಕಂಟಕರಾಗುತ್ತಾರೆ. ಮಕ್ಕಳಲ್ಲಿ ಕೀಳರಿಮೆ ಯಾಕೆ ಬೆಳೆಯುತ್ತದೆ ಎನ್ನುವುದನ್ನು ಮನೋವಿಜ್ಞಾನ ಹಲವು ಕಾರಣಗಳಿಂದ ವಿವರಿಸುತ್ತದೆ. ಮನೆಯಲ್ಲಿ, ಶಾಲೆಯಲ್ಲಿ, ಸ್ನೇಹಿತರ ವಲಯದಲ್ಲಿ ಯಾವುದೇ ಕಾರಣಕ್ಕೆ ಪದೇ ಪದೇ ಹೀಯಾಳಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಬರಬಹುದು. ಉದಾಹರಣೆಗೆ ಕಪ್ಪು ಬಣ್ಣ, ಕುಳ್ಳು, ಉಬ್ಬು ಹಲ್ಲು, ಕಡಿಮೆ ಅಂಕ ತೆಗೆಯುವ ಪೆದ್ದುತನ ಇಂಥವನ್ನ ಪದೇ ಪದೇ ಹೇಳಿ ಮತ್ತೊಬ್ಬರೊಡನೆ ಹೋಲಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಖಂಡಿತ ಬರಬಹುದು. ಕೀಳರಿಮೆ ಬಂದ ಎಲ್ಲ ಮಕ್ಕಳು ಮಾನಸಿಕ ವ್ಯತ್ಯಯಗಳೇನೂ ಆಗುವುದಿಲ್ಲ. ಆದರೆ ಮಕ್ಕಳು ಅದನ್ನು ಮೀರಿ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಳ್ಳಬಹುದು. ಕೆಲವರು ಹಿಂಜರಿಕೆಯ ಸ್ವಭಾವ ಬೆಳೆಸಿಕೊಂಡು ಎಲೆಮರೆಯ ಕಾಯಿಗಳಂತೆ ಬದುಕಿ ಬಿಡಬಹುದು. ಕೆಲವರು ಮಾತ್ರ ಉಗ್ರರಾಗಿ ಪ್ರತೀಕಾರಕ್ಕೆ ಹಲವು ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿ ಅದರಲ್ಲೇ ತೃಪ್ತಿ ಹೊಂದಬಹುದು. ಮಕ್ಕಳನ್ನು ಬೆಳೆಸುವಾಗ ಪೋಷಕರಿಗೆ ಈ ಬಗ್ಗೆ ವೈಜ್ಞಾನಿಕ ಅರಿವು ಇರುವುದು ಅತಿ ಮುಖ್ಯ. ಮಕ್ಕಳನ್ನು ಗದರದೆ ಬೈಯದೆ ಬೆಳೆಸುವುದು ಖಂಡಿತ ಸಾಧ್ಯವಿಲ್ಲ. ಆದರೆ ಅದರಲ್ಲಿ ಮಿತಿ ಇರಬೇಕು. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೋಲಿಸುವುದನ್ನು ನಿಲ್ಲಿಸಬೇಕು. ಮನೋವಿಜ್ಞಾನ ಹೇಳುವುದೆಂದರೆ ಪ್ರತಿ ಜೀವಿಯೂ ವಿಭಿನ್ನ. ಒಬ್ಬರ ಬುದ್ಧಿಯ ಹಾಗೆ ಮತ್ತೊಬ್ಬರಿಗೂ ಇರುವುದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಜಾಣತನ ಇದ್ದೇ ಇರುತ್ತದೆ. ಅದನ್ನು ಬಾಲ್ಯದಲ್ಲೇ ಹೆತ್ತವರು ಗುರುತಿಸಬೇಕು. ಮಕ್ಕಳು ಮಾಡುವ ಸಣ್ಣ ಕೆಲಸವನ್ನು ಮೆಚ್ಚಬೇಕು. ಅದನ್ನು ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ. ತಪ್ಪು ಮಾಡಿದಾಗ ಧಾರಾಳವಾಗಿ ಬೈಯುವ ಪೋಷಕರು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವುದಕ್ಕೆ ಜಿಪಣತನವನ್ನು ತೋರಿಸಬಾರದು. ನೀವು ಕೊಡುವ ಒಂದೊಂದು ಮೆಚ್ಚುಗೆಯೂ ಮಗುವಿನಲ್ಲಿ ಆತ್ಮಬಲವನ್ನು ಬೆಳೆಸುತ್ತದೆ. ಮುಂದೆ ಅವರು ಸತ್ಪ್ರಜೆಗಳಾಗಿ ಬಾಳುತ್ತಾರೆ. ಬೆಳಗಿನ 7 ಗಂಟೆ ಸಮಯ. ವೃದ್ಧ ಮಹಿಳೆಯೊಬ್ಬರು ಪಾರ್ಕಿನಲ್ಲಿ ವಾಕಿಂಗ್ ಮಾಡುತ್ತಿದ್ದರು. ಮೂಲೆಯಲ್ಲಿ 5-6 ವರ್ಷದ ಹುಡುಗನೊಬ್ಬ ಬೀಡಿ ಸೇದುತ್ತಿದ್ದ. ಈಕೆ ಹತ್ತಿರ ಹೋಗಿ, ಏನು ಮಗು, ಏನು ಮಾಡುತ್ತಿ ಎಂದರು. ಕಣ್ ಕಾಣಕ್ಕಿಲ್ವಾ, ಬೀಡಿ ಸೇದ್ತಿದ್ದೀನಿ ಎಂದ. ಇದು ಒಳ್ಳೆಯದಲ್ಲ ಮಗು, ಸೇದಬಾರದು ಎಂದರು. ಯಾಕ್ರೀ, ನಾ ಗಂಡ್ಸಲ್ವಾ ಎಂದು ಗುರುಗುಟ್ಟಿದ. ಈಕೆ ಸಮಾಧಾನದಿಂದಲೇ, ನೀನಿನ್ನೂ ಇಂಥ ಕೆಲಸ ಮಾಡುವ ಗಂಡಸಾಗಿಲ್ಲ, ಈಗಲೇ ಹೀಗೆ ಮಾಡಿದರೆ ಎದೆಗೂಡು ಹಾಳಾಗುತ್ತದೆ, ಮುಂದೆ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಎಂದೆಲ್ಲ ಪ್ರೀತಿ ಮತ್ತು ಸಹನೆಯಿಂದಲೇ ತಿಳಿ ಹೇಳಿದರು. ಅವನಿಗೆ ಮುಂದೆ ವಾದ ಮಾಡಲು ತಿಳಿಯದೆ ಬೀಡಿಯನ್ನು ಹೊಸಕಿ ಎಸೆದು ಓಡಿ ಹೋದ.
ಸ್ವಲ್ಪ ಹೊತ್ತಿಗೆ 2 ವರ್ಷದ ಒಂದು ಮಗುವನ್ನು ಕೊಂಕುಳಲ್ಲಿ ಎತ್ತಿಕೊಂಡ ಮಹಿಳೆಯೊಬ್ಬಳ ಜೊತೆ ಈ ಹುಡುಗನೂ ಬಂದ. ಬೆಂಚಿನ ಮೇಲೆ ಕುಳಿತಿದ್ದ ವೃದ್ಧೆಯ ಹತ್ತಿರ ಬಂದ ಆ ತಾಯಿ, ನೀವೇನಾ ನಮ್ಮ ಹುಡುಗನ್ ಬೈದಿದ್ದು ಎಂದಳು. ಆಕೆ, ನಾನು ಬೈಯಲಿಲ್ಲ ತಾಯಿ, ಬೀಡಿ ಸೇದುತ್ತಿದ್ದ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದೆ ಅಷ್ಟೇ ಎಂದರು. ನೋಡ್ರಿ ಅಮ್ಮಾರೆ, ನೀವು ಓದ್ಕೊಂಡೋರು ಏನೇನೋ ಹೇಳ್ತೀರ. ನಮ್ಮಲ್ಲಿ ಇವನಪ್ಪ ಇವನ ಅಣ್ಣಂದ್ರು ಎಲ್ಲ ಸೇರ್ತಾರೆ. ನನಗೆ 6 ಜನ ಗಂಡ್ಮಕ್ಳು, ಈ ಕೈಲಿರೋ ಮಗ ಇವನು ಮನೇಲಿದ್ದಾರೆ. ಇವನು ಇನ್ನೂ ಸ್ಕೂಲ್ಗೆ ಹೋಗಕ್ಕಿಲ್ಲ, ಸುಮ್ಮನೆ ಮನೇಲಿದ್ದು ಈ ಮಗಿ ನಳಿಸ್ತಾನೆ. ಅದಕ್ಕೆ ಕಾಸು ಕೊಟ್ಟೆ, ಬಿಡಿ ತಗೊಂಡ. ನೋಡಿ, ಇದನ್ನ ತಿಳ್ಕೊಳ್ಳಿ, ಹೊರಗಡೆ ಗಂಡಸರು ಏನಾರು ಮಾಡ್ಕೊಳ್ಳಿ, ಹೆಂಗಸ್ರಾದ್ ನಾವು ಯಾಕೆ ಏನು ಅಂತ ಕೇಳಬಾರ್ದು, ನೆಪಲ್ ಮಡ್ಕೊಳ್ಳಿ ಎಂದವಳೆ ಬಂದಂತೆಯೇ ಬಿರುಸಾಗಿ ವಾಪಸ್ಸಾದಳು. ಇವತ್ತು ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ತನ್ನನ್ನು ಪ್ರೀತಿಸುತ್ತಿದ್ದರೆ ಮುಖಕ್ಕೆ ಆಸಿಡ್ ಎರಚುವ ಅಥವಾ ಕೊಲೆಯನ್ನೇ ಮಾಡಿಬಿಡುವ ಕ್ರೌರ್ಯ ಎಲ್ಲದರ ಮೂಲ ಈ ಮೇಲಿನ ಘಟನೆಯಲ್ಲಿದೆ. ಜನಪದ ಗೀತೆಗಳಲ್ಲಿ ಹೆಣ್ಣನ್ನು ಸಾಕುವ ವಿವಿಧ ಮಾದರಿಗಳು ಇವೆ. ಅತ್ತೆಯ ಮನೆಯಲ್ಲಿ ತೊತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೂ ಉಣಬೇಕು ಮಗಳೇ, ತೌರಿನ ಹಂಬಲ ತೊರಿಬೇಕು ಎಂದೆಲ್ಲ ಹೇಳಿ ಹೆಣ್ಣನ್ನು ಗೃಹಿಣಿತನಕ್ಕೆ ಸಿದ್ಧ ಮಾಡಲಾಗುತ್ತದೆ. ಆದರೆ ಈ ಕಾಲಮಾನದಲ್ಲಿ ಗಂಡನ್ನು ಸಭ್ಯ ಗೃಹಸ್ಥನನ್ನಾಗಿ ಬಾಲ್ಯದಿಂದಲೇ ತಯಾರು ಮಾಡುವ ಅಗತ್ಯವಿದೆ. ಮನಃಶಾಸ್ತ್ರದ ಪ್ರಕಾರ ಮಗುವಿನ ಮೊದಲ 6 ವರ್ಷಗಳು ಬಹಳ ಅಮೂಲ್ಯ. ಆ ಅವಧಿಯಲ್ಲಿ ತಂದೆ ತಾಯಿಗಳಿಂದ, ನೆಂಟರಿಷ್ಟರಿಂದ ಮತ್ತು ಸುತ್ತಲಿನ ಸಮಾಜದಿಂದ ಯಾವ ಮೌಲ್ಯಗಳನ್ನು ಕಲಿಯುತ್ತಾರೋ ಅದೇ ಆ ಮಗುವಿನ ಇಡೀ ಜೀವನದ ನಡವಳಿಕೆಯನ್ನು ನಿರ್ಧರಿಸುತ್ತದೆ. ಎಲ್ಲಾ ಮೌಲ್ಯಗಳನ್ನು ಹೇಳಿಕೊಟ್ಟೇ ಕಲಿಸಬೇಕಾಗಿಲ್ಲ. ನೋಡುತ್ತಲೇ ತನಗೆ ತಿಳಿದಂತೆ ಅರ್ಥೈಸುತ್ತಲೇ ಮಗು ಕಲಿಯುತ್ತದೆ. ಉದಾಹರಣೆಗೆ, ಅಪ್ಪ ಸದಾ ಅಮ್ಮನಿಗೆ ಬೈಯುತ್ತಾ, ಹೊಡೆಯುತ್ತಾ, ಜಗಳವಾಡುತ್ತಾ ಇರುವುದನ್ನು ಕಾಣುವ ಮಗು ಅದನ್ನೇ ಬದುಕಿನ ಆದರ್ಶವೆಂದು ತಿಳಿಯುವ ಅಪಾಯವಿದೆ. ಪಾರಂಪರಿಕ ಸಮಾಜದಲ್ಲಿ ಪುರುಷ ಶ್ರೇಷ್ಠ, ಹೆಣ್ಣು ಅವನ ಅಧೀನ ಎನ್ನುವ ನಂಬಿಕೆಯನ್ನು ಶತಮಾನಗಳಿಂದ ನಮ್ಮ ಸಮಾಜ ಬಿತ್ತುತ್ತಾ ಬಂದಿದೆ. ವಿಜ್ಞಾನ ಈಗ ಎಷ್ಟೊಂದು ಸೌಲಭ್ಯಗಳನ್ನು ಒದಗಿಸುತ್ತಾ ವಿಶ್ವವೇ ಆಧುನಿಕ ಯುಗದತ್ತ ವೇಗವಾಗಿ ಬದಲಾಗುತ್ತಿದ್ದರೂ ಈ ಗಂಡು ಮತ್ತು ಹೆಣ್ಣು ಎನ್ನುವ ಮೇಲು ಕೀಳಿನ ವರ್ಗೀಕರಣ ಹಾಗೆಯೇ ಮುಂದುವರಿಯುತ್ತಿರುವುದು ನಿಜಕ್ಕೂ ಅನಗತ್ಯ. ಒಂದು ಮಾನಸಿಕವಾಗಿ ಆರೋಗ್ಯವಾದ ಸಮಾಜವನ್ನು ಹುಟ್ಟುಹಾಕಲು ಇಂದು ಎಲ್ಲಾ ತಂದೆ ತಾಯಿಯಂದರು ಶ್ರಮಿಸಬೇಕಾಗಿದೆ. ಯಾವ ಸಮಾಜದಲ್ಲಿ ಕೊಲೆ ಸುಲಿಗೆಗಳು ನಿರಂತರವಾಗುತ್ತದೋ, ಯಾವ ಸಮಾಜದಲ್ಲಿ ಹೆಣ್ಣುಗಳು ಅತ್ಯಾಚಾರಕ್ಕೆ ಎಗ್ಗಿಲ್ಲದೆ ಗುರಿಯಾಗುತ್ತಾರೋ, ಯಾವ ಸಮಾಜದಲ್ಲಿ ಗಂಡು ಮಕ್ಕಳ ಮೇಲೂ ದೌರ್ಜನ್ಯವಾಗುತ್ತಿರುತ್ತದೋ ಆ ಸಮಾಜವನ್ನು ರೋಗಗ್ರಸ್ತ ಸಮಾಜವೆಂದೇ ಕರೆಯಬೇಕಾಗಿದೆ. ನಾವು ಹಿರಿಯರು ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಸಮಾಜವನ್ನು ಕೊಟ್ಟು ಹೋಗಬೇಕೇ ಎನ್ನುವ ಪ್ರಶ್ನೆ ಇಂದು ಪ್ರತಿ ನಾಗರಿಕ ತನ್ನೊಳಗೆ ಕೇಳಿಕೊಳ್ಳಬೇಕಾಗಿದೆ. ಪುಟ್ಟ ಮಗುವಿರುವ ಪ್ರತಿ ತಂದೆ ತಾಯಿಯೂ ತಮ್ಮ ಮಗುವಿಗೆ ಒಳ್ಳೆಯ ಮೌಲ್ಯಗಳನ್ನು ಕಳಿಸಿ ಉತ್ತಮ ಮತ್ತು ಸಭ್ಯ ನಾಗರಿಕನನ್ನಾಗಿ ಆಗಿಸುವ ಜವಾಬ್ದಾರಿಯನ್ನು ಹೊರುವುದು ಇಂದಿನ ಅಗತ್ಯವೇ ಆಗಿದೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ಬಳ್ಳ, ಸಭ್ಯ ಮಕ್ಕಳು ಬೆಳೆದರೆ ಸ್ವಸ್ಥ ಸಮಾಜ ಎನ್ನುವುದನ್ನು ನಾವು ಪಾಲಿಸೋಣ. ಇದುವರೆಗೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.